ಮತ್ತು ಇನ್ನೊಂದು ಥರ ಬೇಕಾದ್ರೆ ಇಂಪೋರ್ಟ್ ಮಾಡ್ಕೋಬೋದು. ಅದ್ಯಾವ ರೀತಿ ಅಂತ ಅಂದರೆ, ಇದು ಬಂದು ನಮ್ಮದು ಲೋಕಲ್ ಡೈರೆಕ್ಟ್ರಿ ಅಂತ ತಿಳ್ಕೊಳ್ಳಿ, ಅಂದರೆ ಪ್ರಾಜೆಕ್ಟ್ ಫೋಲ್ಡರ್ ಏನಿದೆ ಅದಂತ ತಿಳ್ಕೊಳ್ಳಿ. ಇದು AWS. ಇಲ್ಲಿ ಇದು ನಾವು ಮ್ಯಾನ್ಯುವಲ್ ಆಗಿ ಒಂದು EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಓಕೆನಾ, EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಿದ್ದೀವಿ ನಾವು. ಇಲ್ಲಿ ಪ್ರೀವಿಯಸ್ ಅಲ್ಲಿ ಏನು ಮಾಡೋದು ಅಂತ ಅಂದರೆ, ಜಸ್ಟು ಈ EC2 ಒಂದು ಕಮೆಂಟ್ ಪಾಸ್ ಮಾಡಿ EC2 ಇನ್ಸ್ಟೆನ್ಸು ಏನೇನು ಕಾನ್ಫಿಗರೇಷನ್ ಅಟ್ಯಾಚ್ ಆಗಿತ್ತೋ ಅದನ್ನು ಬಂದು ನಾವು ಗ್ರ್ಯಾಬ್ ಮಾಡಿಕೊಂಡು ಒಂದು ಫೈಲಲ್ಲಿ ಸ್ಟೋರ್ ಮಾಡಿ, ಆ ಫೈಲ್ನ ಬಂದು ನಾವು TF ಸ್ಟೇಟ್ಗೆ ಆ್ಯಡ್ ಆಗೋ ಥರ ಆ ಕಾನ್ಫಿಗರೇಷನ್ನು ನಾವು ಮಾಡಿದೋ ಇಂಪೋರ್ಟ್ ಕಮೆಂಟ್ ಮಾಡ್ಕೊಂಡು. ಇನ್ನೊಂದು ಮೆಥಡು ಏನು ಯೂಸ್ ಮಾಡ್ಬೋದು ಅಂತ ಅಂದರೆ, ಡೈರೆಕ್ಟಾಗಿ ಇಲ್ಲೇ ನೀವು ಒಂದು main.tf ಫೈಲ್ನ ಬರೀತೀರಾ, main.tf ಫೈಲ್ನ ಬರೀತೀರಾ. ಆ main.tf ಫೈಲ್ ಬಂದು ಸೇಮ್ ಆ್ಯಸ್ ಇಟ್ ಈಸು EC2 ಇನ್ಸ್ಟೆನ್ಸಲ್ಲಿ ಏನು ಕಾನ್ಫಿಗರೇಷನ್ ಇದೆಯೋ ಅದನ್ನು ನೀವು ಮ್ಯಾನ್ಯುವಲ್ ಆಗಿ ಬರೀತೀರಾ. ನಾವು ಇಂಪೋರ್ಟ್ ಮಾಡ್ಕೊಂಡ್ವಲ್ಲ ಅದನ್ನೇ ಮ್ಯಾನ್ಯುವಲ್ ಆಗಿ ಬರೀತಾರೆ ಅಷ್ಟೇ. ನಿಮ್ಗೆ ಯಾವ್ದು ಬೇಕು, ಇವಾಗ ನಾವು ಒಂದು ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಸಬ್ನೆಟ್ ID ಪಾಸ್ ಮಾಡ್ತೀವಿ, ಮತ್ತು VPC T2 ಮೈಕ್ರೋ ಮತ್ತು ಕೀ ನಂಬರು ಅದೆಲ್ಲನೂ ಇದು ಮಾಡ್ತೀವಲ್ಲ, ಅದೇ ರೀತಿ ನೀವು ಇಲ್ಲಿ ಆ್ಯಸ್ ಇಟ್ ಈಸ್ ಏನಿದೆ ಕಾನ್ಫಿಗರೇಷನ್ ಅದನ್ನು ಬರೆದ್ಬಿಟ್ಟು ನೀವು ಇಂಪೋರ್ಟ್ ಮಾಡ್ಬೋದು. ಸೇಮ್ ಕಮೆಂಟೇ, ಜಸ್ಟ್ ಇಂಪೋರ್ಟ್ ಮಾಡ್ಕೋಬೋದು ಅಷ್ಟೇ. ಅದನ್ನು ಮಾಡಿ ತೋರಿಸ್ಬಿಡ್ತೀನಿ ನೋಡಿ ನಿಮಗೆ. ನನಗಿವಾಗ ಇದು ಬೇಕಾಗಿಲ್ಲ, ಈ ಬ್ಲಾಕ್ ಏನು ಬೇಕಾಗಿಲ್ಲ ನನಗೆ. ಓಕೆ, ಕ್ಲಿಯರ್. ಓಕೆ, ಟೆರಾಫಾರ್ಮ್ ಸ್ಟೇಟ್ನು ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ಮತ್ತು ಇದು ಬೇಕಾಗಿಲ್ಲ. ಓಕೆ, ಕ್ಲಿಯರ್ ಮಾಡಿಬಿಡ್ತೀನಿ. EC2 ಇನ್ಸ್ಟೆನ್ಸದ್ದು ನಾವು ಇಂಪೋರ್ಟ್ ಮಾಡ್ಕೊಂಡ್ವಲ್ಲ ಅದೇನು ಬೇಕಾಗಿಲ್ಲ. ಓಕೆ, ನನ್ನ ಹತ್ರ ಇರೋದು ಇದು AWS ಮತ್ತು ಅದ್ರದ್ದು ಆಕ್ಸೆಸ್ ಕೀ ಮತ್ತು ಸೀಕ್ರೆಟ್ ಕೀ ಮಾತ್ರ ಇರೋದು. ಇವಾಗ ಬಂದು ನಾನೇ ಒಂದು ರಿಸೋರ್ಸ್ನ ಮ್ಯಾನ್ಯುವಲ್ ಅಂತಂದರೆ ಒನ್ ಟೈಮ್ ಅಷ್ಟೇ, ಒನ್ ಟೈಮ್ ಬರೀಬೇಕಾಗುತ್ತೆ. ನೀವು ಪ್ರಾಜೆಕ್ಟ್ ಮ್ಯಾನ್ಯುವಲ್ ಕ್ರಿಯೇಟ್ ಮಾಡಿತ್ತು ಅಂತಂದರೆ ಇದನ್ನು ಒನ್ ಟೈಮ್ ಕೋಡ್ನ ಬರೆದ್ಬಿಟ್ಟು ಒಂದ್ಸರಿ TF ಸ್ಟೇಟ್ ಫೈಲ್ನ ಮ್ಯಾಚ್ ಮಾಡಿಬಿಟ್ರೆ, ಡಿಸೈಡು ಮತ್ತು ಅದ್ರದ್ದು ಆ್ಯಕ್ಚುಲಿ ಇರೋದು ಎರಡನ್ನೂ ಮ್ಯಾಚ್ ಮಾಡಿಬಿಟ್ರೆ ನೀವು ಇದರಲ್ಲೇ ಬೇಕಾದರೆ ನೀವು ಚೇಂಜಸ್ಸು ಮ್ಯಾನ್ಯುವಲ್ ಆಗಿ ಹೋಗಿ ಚೇಂಜಸ್ ಮಾಡಬೇಕಾಗಿಲ್ಲ, ಮುಂದೆ ಇದರಲ್ಲೇ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಇವಾಗ ರಿಸೋರ್ಸ್ ಬಂದು ನಾನು EC2 ಇನ್ಸ್ಟೆನ್ಸ್ ಯೂಸ್ ಮಾಡ್ತಾ ಇದ್ದೀನಿ, AWS_instance. ಓಕೆ, ನೇಮ್ ಬಂದು ನಾನು EC2 ಅಂತ ಕೊಡ್ತೀನಿ, ಏನು ಬೇಕಾದರೂ ಕೊಟ್ಕೋಬೋದು ನೀವು EC2. ಇದ್ರೊಳಗಡೆ ಬಂದು ಇನ್ಸ್ಟೆನ್ಸ್ ಟೈಪ್ ಬಂದು ನಾನು T2 ಮೈಕ್ರೋ ಅಂತ ಕೊಡ್ತೀನಿ, T2.micro. ಅದೇ ರೀತಿ ಸಬ್ನೆಟ್ ಐಡಿನೂ ಕೊಡ್ತೀನಿ ನಾನು, ಸಬ್ನೆಟ್ ಐಡಿ ಬಂದು ಇಲ್ಲಿದೆ ನೋಡಿ, ಇದನ್ನು ಕಾಪಿ ಮಾಡ್ಕೊಳ್ತೀನಿ, ಸಬ್ನೆಟ್ ID. ಓಕೆ, ಮತ್ತು AMI ID ಕೊಡಬೇಕಾಗುತ್ತೆ ನಾವು. AMI ಬಂದು ಇದು ಕಾಪಿ ಮಾಡ್ಕೊಳ್ತೀನಿ. ಓಕೆ, ಪೇಸ್ಟ್. ಇದೇ ಬೇಜಾನ ಅನಿಸುತ್ತೆ, ಸಾಕಾಗುತ್ತೆ. ಮೇ ಬಿ ನಾವು IP ಅಡ್ರೆಸ್ ಎಲ್ಲ ಕೊಡಬೇಕಾಗುತ್ತೆ, ಇದೊಂದು ಸರಿ ಚೆಕ್ ಮಾಡಿ ನೋಡೋಣ. ಇವಾಗ ಬಂದು ನಾನು ಮೊದಲು ಟೆರಾಫಾರ್ಮ್ ಇನಿಟ್ ಮಾಡ್ತೀನಿ, ಟೆರಾಫಾರ್ಮ್ ಇನಿಟ್. ಓಕೆ, ನೆಕ್ಸ್ಟ್ ಇಲ್ಲಿ ID ಮೆನ್ಷನ್ ಮಾಡಬೇಕಾಗುತ್ತೆ. ID ಬಂದು ಓಕೆ, ಇನ್ನೊಂದ್ಸರಿ ಇನಿಟ್ ಮಾಡ್ಬಿಡ್ತೀನಿ, ಯಾಕಂದರೆ ID ಚೇಂಜ್ ಮಾಡಿದ್ದೀನಲ್ಲ. ಓಕೆ, ಇವಾಗ ಬಂದು ಇಂಪೋರ್ಟ್ ಕಮೆಂಟ್ನ ಯೂಸ್ ಮಾಡೋಣ. ಟೆರಾಫಾರ್ಮ್ ಇಂಪೋರ್ಟ್, ಇದರಲ್ಲಿ ಬಂದು AWS ಇನ್ಸ್ಟೆನ್ಸ್ ಕಾಪಿ .EC2 ಮತ್ತು ಈ ಇನ್ಸ್ಟೆನ್ಸ್ ID ಕೊಡಿ. ಓಕೆ, ಎಂಟರ್ ಕೊಡಿ ಅಷ್ಟೇ. ಇವಾಗ ನೋಡ್ಬೋದು ಅಲ್ಲೊಂದು ಟೆರಾಫಾರ್ಮ್ TF ಸ್ಟೇಟ್ ಕ್ರಿಯೇಟ್ ಆಗಿದೆ, ಇಲ್ಲಿ ನೋಡ್ಬೋದು. ಇದರಲ್ಲಿ ಹೋಯ್ತು ಅಂತಂದರೆ ನಿಮಗೆ ಇನ್ನೂ ಕ್ರಿಯೇಟ್ ಆಗಿಲ್ಲ ಆ್ಯಕ್ಚುಲಿ. ಓಕೆ, ಇವಾಗ ನೋಡಿ, ಇದರಲ್ಲಿ ಹೋಯ್ತು ಅಂತಂದರೆ ನೀವೇನೇನು ಇನ್ಫಾರ್ಮೇಷನ್ ಕೊಟ್ಟಿದ್ರೋ ಆ ಇನ್ಫಾರ್ಮೇಷನ್ ಇಲ್ಲ ಆಗುತ್ತೆ. ಇವಾಗ ನಾವು ಅಪ್ಲೈ ಮಾಡಿ ನೋಡೋಣ. ಟೆರಾಫಾರ್ಮ್ ಅಪ್ಲೈ.
ಓಕೆ ಇನ್ವ್ಯಾಲಿಡ್ ಅನ್ನೋನ್ ಬೈ ಕೀ. ಓಕೆ ಕೀ ನೇಮು ಕೊಡಬೇಕಾಗುತ್ತೆ ನಾವಿಲ್ಲಿ. ಕೀ ನೇಮ್ ಕೊಟ್ಟಿಲ್ಲ ನಾವು. ಈ ರೀತಿ ಒಂದೊಂದಾಗಿ ಮಾಡಬೇಕಾಗುತ್ತೆ ನಾವು. ಕೀ ನೇಮ್ ಬಂದು ಎಸ್ ಎಸ್ ಐ ಥಿಂಕ್ ಎಸ್ ಎಸ್ ಕೀ ಎಸ್ ಎಸ್. ಓಕೆ ಓಕೆ ಇನ್ನೊಂದ್ಸರಿ ಇಂಪೋರ್ಟ್ ಮಾಡ್ಕೊಳ್ಳೋಣ. ಓಕೆ ಆಲ್ರೆಡಿ ಮ್ಯಾನೇಜಿಂಗ್ ಅಂತ ಬರ್ತಾ ಇದೆ. ಇವಾಗ ಅಪ್ಲೈ ಕೊಡೋಣ. ಓಕೆ ಇಲ್ಲಿ ತೋರಿಸ್ತಾ ಇರುತ್ತೆ. ಓಕೆ ಇನ್ವ್ಯಾಲಿಡ್ ಆರ್ ಅನ್ನೋನ್ ಕೀ main.tf instance. ಓಕೆ ಇನ್ಸ್ಟೆನ್ಸ್ ಐ ಡಿ AWS_ID is equal to ಇಲ್ಲಿ ಇನ್ಸ್ಟೆನ್ಸ್ ಐ ಡಿ ಅಂತ ಕೊಡಬೇಕಾಗುತ್ತೆ. ಇನ್ಸ್ಟೆನ್ಸ್ ಓಕೆ ಇದನ್ನು ರಿಮೂವ್ ಮಾಡ್ತೀನಿ ನೋಡೋಣ. ಓಕೆ ರಿಫ್ರೆಶಿಂಗ್ ಸ್ಟೇಟು ವ್ಯಾಲ್ಯೂ ಬಂದು ಎಸ್. ಓಕೆ ಇಲ್ಲಿ ನೋಡ್ಬೋದು. ಇವಾಗ ನಾನು ಏನು ಬೇಕಾದರೂ ಮಾಡಿಫೈ ಮಾಡ್ಬೋದು. ಇಲ್ಲಿ ನೋಡಿ ಯೂಸರ್ ಡೇಟಾ ರೀಪ್ಲೇಸ್ ಆನ್ ಚೇಂಜ್ ಅಂತ ಇದೆ. ಓಕೆ ಅದೊಂದೇ. ಓಕೆ ಇವಾಗೆಲ್ಲ ಕಾನ್ಫಿಗರ್ ಆಗಿದೆ. ಇವಾಗ ಬಂದು ನಾವು ಟ್ಯಾಗ್ ಫೈಲ್ನ ಅಪ್ಲೈ ಮಾಡೋಣ. ಇಲ್ಲಿ ಟ್ಯಾಗ್ ಬಂದು ಪ್ರೀವಿಯಸ್ ಏನಿತ್ತು ಇಲ್ಲಿ ಏನಿದೆ ವೆಬ್ ಅಂತ ಇದೆ. ನಾವು ಇದನ್ನು ಚೇಂಜ್ ಮಾಡೋಣ. ನೇಮ್ ಬಂದು ಟ್ಯಾಗ್ಸ್ name is equal to my new import save. ನೆಕ್ಸ್ಟ್ ಅಪ್ಲೈ ಕೊಡೋಣ. ಎಸ್ ಅಂತ ಕೊಡಿ. ಮಾಡಿಫೈ ಹೆಂಗ್ ಆಗ್ತಾ ಇದೆ. ಓಕೆ ಒನ್ ಚೇಂಜ್ಡ್ ಅಂತ ಬಂತು. ಒನ್ ಚೇಂಜ್ಡ್ ಅಂತ ಅಂದರೆ ಇಲ್ಲಿ ಚೇಂಜ್ ಆಗಿರಬೇಕು. ಓಕೆ ನೋಡಿ ಇಲ್ಲಿ ಮೈ ನ್ಯೂ ಇಂಪೋರ್ಟ್ ಅಂತ ಚೇಂಜ್ ಆಗಿದೆ. ಓಕೆ ಇಲ್ಲಿ ನಿಮಗೆ ಒಂದು ಡೌಟ್ ಬರ್ಬೋದು. ಇಲ್ಲಿ ಯಾವುದೇ ರೀತಿ ಇದಕ್ಕೆ ಮ್ಯಾಚ್ ಆಗಂಗೆ ಯಾವುದು ಕೊಟ್ಟಿಲ್ಲ ಅಂತ ಅಂದರೆ ಆಮಿ ಐ ಡಿ ಮಾತ್ರ ಕೊಟ್ಟಿರೋದು, ಸಬ್ನೆಟ್ ಐ ಡಿ ಅಂತ ಕೊಟ್ಟಿರೋದು, ಮತ್ತು ಇನ್ಸ್ಟೆನ್ಸ್ ಟೈಪ್ ಅಂತ ಕೊಟ್ಟಿರ್ಬೋದು. ಇದೆಲ್ಲ ಮೇ ಬಿ ಸೇಮ್ ಇನ್ನೊಂದು ಇನ್ಸ್ಟೆನ್ಸ್ ಇರುತ್ತೆ, ಆ ಇನ್ಸ್ಟೆನ್ಸ್ಗೂ ಸೇಮ್ ಕಾನ್ಫಿಗರೇಷನ್ ಕೊಟ್ಟಿರ್ಬೋದು. ಅಂತಂದರೆ ಆಮಿನೂ ಸೇಮ್ ಕೊಡ್ಬೋದು ನಾವು, ಇನ್ನೊಂದು ಇನ್ಸ್ಟೆನ್ಸ್ಗೂ ಸಬ್ನೆಟ್ಗೂ ಕೊಡ್ಬೋದು, ಇನ್ನೊಂದು EC2 ಇನ್ಸ್ಟೆನ್ಸ್ಗೆ ಈ ಸಬ್ನೆಟ್ನೇ ಮತ್ತು ಈ ಕಾನ್ಫಿಗರೇಷನ್ ಕೊಡ್ಬೋದು. ಕೀ ನೇಮ್ ಎಸ್ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಇದನ್ನು ಬೇಕಾದರೆ ಇನ್ನೊಂದು ಟೈಮು ಕೊಡ್ಬೋದು. ಬಟ್ ಹೆಂಗೆ ಗೊತ್ತಾಯಿತು ಇದು ಇದೇ EC2 ಇನ್ಸ್ಟೆನ್ಸ್ದು ಅಂತ ಅಂದರೆ ಜಸ್ಟ್ ನಾವಿಲ್ಲಿ ಇಂಪೋರ್ಟ್ ಅಂತ ಕೊಟ್ವಲ್ಲ, ಇಲ್ಲಿ ಇಂಪೋರ್ಟ್ ಅಂತ ಕೊಟ್ಟು ಇದನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಇನ್ಸ್ಟೆನ್ಸ್ ಐ ಡಿ ಯಾವಾಗ ಇದನ್ನು ಕೊಟ್ಟು ಅವಾಗ ಏನು ಮಾಡುತ್ತೆ, ಇದು ಮ್ಯಾಚ್ ಆಗುತ್ತೆ ಅಷ್ಟೇ. ಇದನ್ನು ಮತ್ತು ಈ TF ಸ್ಟೈಲ್ಗೂ ಸಿಂಕ್ ಆಗುತ್ತೆ ಅಷ್ಟೇ. ಈ ಕಾನ್ಫಿಗರೇಷನ್ನು ಮತ್ತು ಈ ಇನ್ಸ್ಟೆನ್ಸ್ ಐ ಡಿನೂ ಎರಡೂ ಸಿಂಕ್ ಆಗಿ ಈ TF ಸ್ಟೇಟಸ್ ಸ್ಟೋರ್ ಆಗಿರುತ್ತೆ. ಇವಾಗ ನಾವು TF ಸ್ಟೇಟನ್ನು ಓಪನ್ ಮಾಡಿ ನೋಡಿದ್ರೆ ಇದ್ರೊಳಗಡೆ ಬಂದು ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಅಂತಂದರೆ ಪ್ರೈವೇಟ್ IP, ಪಬ್ಲಿಕ್ IP ಎಲ್ಲ ಇನ್ಫಾರ್ಮೇಷನ್ ಬಂದು ನಿಮ್ಗೆ ಇಲ್ಲಿರುತ್ತೆ. ಓಕೆನಾ. ಇಲ್ಲಿ ನೋಡ್ಬೋದು ಇನ್ಸ್ಟೆನ್ಸ್ ಐ ಡಿ ಬಂದು 8439. ಈ ರೀತಿ ನೀವು ಮ್ಯಾನ್ಯುವಲ್ ಆಗಿ ಮಾಡಿರೋದನ್ನ ಈ ಥರ ಆಟೋಮೇಟ್ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ನೀವು ಇದನ್ನು ಡೆಸ್ಟ್ರಾಯ್ ಮಾಡಬೇಕು ಅಂತ ಅಂದರೆ ಜಸ್ಟ್ ನೋಡಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಡೆಸ್ಟ್ರಾಯ್ ಮಾಡೋದು. ಎಂಟೈರ್ ಪ್ರಾಜೆಕ್ಟ್ನೇ ಇದು ಒನ್ ಟೈಮ್ ಅಷ್ಟೇ. ನೀವು ಅಲ್ಲಿ ಮ್ಯಾನ್ಯುವಲ್ ಆಗಿ ಹೋಗಿ ಚೇಂಜಸ್ ಮಾಡ್ಬೋದು, ಇಲ್ಲೇ ಟಕ್ಕನ್ನು ಚೇಂಜಸ್ ಮಾಡ್ಬೋದು. ಇದನ್ನು ನಾನು ಇವಾಗ ಡಿಲೀಟ್ ಮಾಡ್ತೀನಿ. ಡೆಸ್ಟ್ರಾಯ್ ಮತ್ತು ಆಟೋ ಅಪ್ರೂವ್ ಕೊಡ್ತೀನಿ. ಓಕೆ ರಿಫ್ರೆಶಿಂಗ್ ಸ್ಟೇಟು. ಓಕೆ ಇಲ್ಲಿ ನೋಡ್ಬೋದು ಎಲ್ಲ ಡಿಲೀಟ್ ಮಾಡ್ತಾ ಇದೆ.
ಡೆಸ್ಟ್ರಾಯಿಂಗ್ ಅಂತ ಬರ್ತಾ ಇದೆ. ಇದೇ ರೀತಿ ನೀವು ಒಂದೊಂದಕ್ಕೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಒನ್ ಟೈಮ್ ಅಷ್ಟೇ, ಒನ್ ಟೈಮ್ ಆಗ್ಬಿಡ್ತು ಅಂತಂದರೆ ನೀವು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಆ ರೀತಿ ಮ್ಯಾನ್ಯುವಲ್ ಆಗಿ ಒಂದೊಂದು ಚೇಂಜಸ್ ಮಾಡೋ ಬದಲು ಇಲ್ಲೇ ಆರಾಮಾಗಿ ಚೇಂಜಸ್ ಮಾಡಿ ಆರಾಮಾಗಿ ಡಿಲೀಟ್ ಮಾಡ್ಬೋದು. ಇಲ್ಲಿ ಹೆಂಗಾಗುತ್ತೆ ಅಂತಂದರೆ, ಇನ್ ಕೇಸ್ ಏನಾದರೂ ನೀವು ನ್ಯಾಟ್ ಗೇಟ್ವೇ ಏನಾದರೂ ಅಟ್ಯಾಚ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ, ನ್ಯಾಟ್ ಗೇಟ್ವೇ ಬಂದು ಹೆವಿ ಪ್ರೈಸ್ ಇರುತ್ತೆ, ಅದು ಅವರ್ಲಿ ಲೆಕ್ಕ ಅದು. ಇನ್ ಕೇಸ್ ಏನಾದರೂ ಮ್ಯಾನ್ಯುವಲ್ ಆಗಿ ನೀವು ಡಿಲೀಟ್ ಮಾಡಬೇಕಾದ್ರೆ ಎಲಾಸ್ಟಿಕ್ ಐಪಿನ ಕ್ರಿಯೇಟ್ ಮಾಡಿರ್ತೀರಿ, ಮ್ಯಾನ್ಯುವಲ್ ಆಗಿ ಡಿಲೀಟ್ ಮಾಡಬೇಕಾದ್ರೆ ಮೇ ಬಿ ನ್ಯಾಟ್ ಗೇಟ್ವೇನ ರಿಲೀಸ್ ಮಾಡಿರಲ್ಲ, ಎಲಾಸ್ಟಿಕ್ ಐಪಿ ಅಥವಾ ರಿಲೀಸ್ ಮಾಡಿರಲ್ಲ. ಅವಾಗ ಏನಾಗುತ್ತೆ, ಅದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಿ ನಿಮ್ಮದು ಪ್ರೈಸು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದ್ರ ಮುಖಾಂತರ ಬೇಕಾದ್ರೆ ಕಾಸ್ಟ್ ಆಪ್ಟಿಮೈಸೇಷನ್ ಮಾಡ್ಬೋದು. ಓಕೆ, ಡೆಸ್ಟ್ರಾಯ್ ಆಗಿದೆ ನೋಡಿ, ಡೆಸ್ಟ್ರಾಯ್ ಅಂತ ಬಂತು ಇಲ್ಲಿ ನೋಡಿ, ಡೆಸ್ಟ್ರಾಯ್ ಆಯಿತು. ಇನ್ ಕೇಸ್ ಏನಾದರೂ ಇದನ್ನು ಬ್ರಿಂಗ್ ಮುಂದೆ ತರಬೇಕು ಅಂತಂದರೆ, ಇದನ್ನು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಜಸ್ಟ್ ಅಪ್ಲೈ ಅಪ್ರೂವ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಏನು ಪ್ರೀವಿಯಸ್ ಮ್ಯಾನ್ಯುವಲ್ ಕ್ರಿಯೇಟ್ ಮಾಡಿದ್ರು ಅದು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗುತ್ತೆ.